ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತು ಶುಕ್ರವಾರ ಇರೋದ್ರಿಂದ ಖಂಡಿತವಾಗ್ಲೂ ನೀವು ನಾನು ಹೇಳ್ಕೊಡೋವಂಥ ಒಂದು ಪುಟ್ಟ ಉಪಾಯನ ಮಾಡ್ಕೊಳ್ಳಿ. ಯಾಕಂದರೆ ಇವತ್ತು ಭಾದ್ರಪದ ಮಾಸದ ಶುಕ್ರವಾರ ಆಗಿರೋದ್ರಿಂದ ಇನ್ನೇನು ಮಹಾಲಯ ಅಮಾವಾಸ್ಯೆ ಬರ್ತಾ ಇದೆ. ಪಿತೃ ಕಾರ್ಯಗಳು ಮಾಡೋದಕ್ಕೆ ಅನುಕೂಲ ಮಾಡಿಕೊಡೋವಂಥ ದಿನಗಳು ಮುಂದಿನ ದಿನದಲ್ಲಿ ಬರ್ತಾ ಇರೋದ್ರಿಂದ ಈಗಿನ ದಿನಗಳಲ್ಲಿ ಅದರಲ್ಲೂ ಈ ಭಾದ್ರಪದ ಮಾಸದ ಮಹಾಲಕ್ಷ್ಮಿ ಪೂಜೆಗೆ ತುಂಬ ಅತ್ಯುತ್ತಮವಾದ ದಿನಗಳಾಗಿದೆ. ಅದರಲ್ಲೂ ಹುಣ್ಣಿಮೆ ಸಮೀಪಿಸುತ್ತಾ ಇದೆ. ಅನಂತ ಹುಣ್ಣಿಮೆ ಹತ್ರ ಇರೋ ದಿನಗಳಲ್ಲಿ ನಾವು ನಮ್ಮ ಸರ್ವ ಸಂಕಷ್ಟಗಳು ಅಥವಾ ಸರ್ವ ಬಾಧೆಗಳನ್ನ ನಾವು ನಿವಾರಣೆ ಮಾಡ್ಕೊಳ್ಳೋಕ್ಕೆ ನಮ್ಮ ಮನೆಯಲ್ಲಿರೋಂತಹ ಪ್ರತಿದಿನ ನಾವು ಬಳಸುವಂಥ ಧಾನ್ಯಲಕ್ಷ್ಮಿ ನಮಗೆ ವರವಾಗಿ ಕೊಟ್ಟಿರೋಂಥ ಅನ್ನಪೂರ್ಣೇಶ್ವರಿ ನಮಗೆ ವರವಾಗಿ ಕೊಟ್ಟಿರೋಂಥ ಅಕ್ಕಿ ಅಂದರೆ ಧಾನ್ಯ ಅಂದರೆ ಅನ್ನ. ಪ್ರತಿದಿನ ನಾವು ಊಟ ಮಾಡುವಂಥ ಅನ್ನಕ್ಕೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಅದೇ ರೀತಿ ಆ ಧಾನ್ಯ ಅಂತಂದರೆ ನಾವು ಎಲ್ಲ ಪೂಜೆಗೆ ಬಳಸುವಂಥದ್ದು ಮೊದಲು ನಾವು ಅಕ್ಕಿ. ಆ ಅಕ್ಕಿಯಿಂದ ನಾವು ನಮ್ಮ ಸರ್ವ ಬಾಧೆಗಳನ್ನೂ ನಾವು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪುಟ್ಟ ತಂತ್ರನ ನಾನು ನಿಮಗೆ ಇವತ್ತಿಂದನೇ ಹೇಳ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಯಾವುದೇ ರೀತಿ ಕಷ್ಟಗಳಿರ್ಬೋದು, ನಿಮಗೆ ಆರೋಗ್ಯ ಸಮಸ್ಯೆ ಇರ್ಬೋದು, ದುಡ್ಡು ಕಾಸಿನ ಸಮಸ್ಯೆ ಇರ್ಬೋದು, ನಮಗೆ ಎಷ್ಟೇ ಮಾಡಿದ್ರು ಸಾಲ ತೀರ್ತಾ ಇಲ್ಲ ಅನ್ಬೋದು, ಅಥವಾ ನಿಮಗೆ ಎಷ್ಟೇ ದುಡಿದ್ರೂ ನಮಗೆ ಪ್ರಗತಿ ಹೊಂದೋಕ್ಕಾಗ್ತಾ ಇಲ್ಲ, ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗೋಕ್ಕಾಗ್ತಾನೇ ಇಲ್ಲ, ನಮಗೆ ಊಟಕ್ಕೂ ಕಷ್ಟ ಆಗ್ತಾ ಇದೆ, ನಮ್ಮ ಜೀವನ ನಡೆಸೋದೇ ಭಾರ ಆಗಿಬಿಟ್ಟಿದೆ, ಮತ್ತು ನಮ್ಮ ಮನೇಲಿ ಯಾವಾಗಲೂ ಜಗಳ ಆಗ್ತಾ ಇರುತ್ತೆ, ಕಿರಿಕಿರಿ ಆಗ್ತಾ ಇರುತ್ತೆ, ಅದ್ರ ಜೊತೆಗೆ ನಮಗೆ ವ್ಯಾಪಾರ ಅಭಿವೃದ್ಧಿ ಆಗ್ತಿಲ್ಲ, ಬಿಸ್ನೆಸ್ ಲಾಸ್ ಆಗ್ತಾ ಇದೆ, ಅಥವಾ ನಮಗೆ ಆರೋಗ್ಯ ಸಮಸ್ಯೆ ಇದೆ, ನಮ್ಮ ಮಕ್ಕಳ ಮದುವೆ ಆಗ್ತಾ ಇಲ್ಲ, ನಮ್ಮ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ನಮ್ಗೆ ಯಾವುದೂ ಸಕ್ಸಸ್ ಅನ್ನೋದು ಆಗ್ತಾ ಇಲ್ಲ ಅನ್ನೋರು ನಿಮ್ಮ ಸರ್ವ ಸಂಕಷ್ಟಗಳು ಯಾವ್ಯಾವ ರೀತಿ ನಿಮಗೆ ಸಂಕಷ್ಟಗಳಿದೆ, ಸರ್ವ ಬಾಧೆಗಳಿದೆ, ಅದನ್ನೆಲ್ಲ ನೀವು ಅಮ್ಮನವರ ಮುಂದೆ ಅಥವಾ ನಿಮ್ಮ ಕುಲದೇವರ ಮುಂದೆ ಅಥವಾ ನಿಮ್ಮ ಇಷ್ಟ ದೇವರ ಮುಂದೆ ಇದನ್ನು ನೀವು ಹೇಳ್ಕೊಂಡು, ಅದರಲ್ಲೂ ಇವತ್ತಿನ ದಿನ ಗಣಪತಿ ಪ್ರಾರ್ಥನೆನ ಮಾಡಿಕೊಂಡು, ಧಾನ್ಯಲಕ್ಷ್ಮಿನ ನೀವು ಪ್ರಾರ್ಥನೆ ಮಾಡಿಕೊಂಡು, ಕುಲದೇವರನ್ನ ನೀವು ಪ್ರಾರ್ಥನೆ ಮಾಡಿಕೊಂಡು, ಇದೊಂದು ಪುಟ್ಟ ತಂತ್ರನ ಇವತ್ತಿನ ಸಂಜೆ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಸರ್ವ ಬಾಧೆಗಳು ನಿವಾರಣೆ ಆಗುತ್ತೆ. ಅದರಲ್ಲೂ ನೀವು ಮಾಮೂಲಿ ಶುಕ್ರವಾರ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆನ ಖಂಡಿತವಾಗ್ಲೂ ಮಾಡಿರ್ತೀರ. ಅಕಸ್ಮಾತು ನಿಮ್ಮ ಕುಲದೇವರ ಪದ್ಧತಿಗಳನ್ನ ನೀವು ಆಚರಣೆ ಮಾಡಿರ್ತೀರ. ಅಂಥದ್ರು ಮಾಡಿರೋರ ಎದುರಿಗೆ ಅಂದರೆ ನಿಮ್ಮ ದೇವರ ಮನೆಯಲ್ಲಿರೋಂಥ ದೇವರ ಫೋಟೋದ ಎದುರಿಗೆ ನೀವು 2 ತುಪ್ಪದ ದೀಪನ ಖಂಡಿತವಾಗ್ಲೂ ಹಚ್ಚಿರ್ತೀರ. ಇಲ್ಲ ಅಂದರೆ ಎಣ್ಣೆಯಿಂದ ಮಾಡಿರೋಂಥ ದೀಪನಾದರೂ ನೀವು ಹಚ್ಚಿರ್ತೀರ. ಅದರ ಎದುರಿಗೆ ನೀವು ಮಾಡಬೇಕಾಗಿರೋದು ಏನು ಅಂದರೆ ಒಂದು ತಾಮ್ರದ ತಟ್ಟೆನ ನೀವು ತೊಗೊಬೇಕಾಗುತ್ತೆ. ಆ ತಾಮ್ರದ ತಟ್ಟೆಯಲ್ಲಿ ನೀವು ಒಂದು ಕೆಂಪು ಬಟ್ಟೆನ ನೀವು ಹರಡಬೇಕಾಗುತ್ತೆ. ಆ ಕೆಂಪು ಬಟ್ಟೆಯಲ್ಲಿ ನೀವು ಇನ್ನೊಂದು ತಪ್ಪಲೆ ಅಥವಾ ಇನ್ನೊಂದು ಬೌಲಲ್ಲಿ ಅಥವಾ ಇನ್ನೊಂದು ತಾಮ್ರದ ತಟ್ಟೆಯಲ್ಲಿ ಒಂದಿಷ್ಟು ಅಕ್ಕಿನ ನೀವು ಎತ್ಕೊಬೇಕಾಗುತ್ತೆ. ಅಷ್ಟು ಅಕ್ಕಿನ ನೀವು ಇಟ್ಕೊಂಡು ನೀವು ನಿಮ್ಮ ಮನಸ್ಸಿನಲ್ಲಿ ಯಾವ್ಯಾವ ಕಷ್ಟಗಳಿದೆ, ಯಾವ್ಯಾವ ನೋವುಗಳಿದೆ, ನಿಮಗೆ ಏನಾಗಬೇಕು ಅಂತ ನೀವು ಇಷ್ಟಪಡ್ತೀರಾ, ನೀವು ಒಳ್ಳೆ ಕಡೆ ಮದುವೆ ಆಗಬೇಕು ಅಂತ ಇಷ್ಟಪಡ್ತಿದ್ದೀರಾ, ಅಥವಾ ನಿಮಗೆ ಒಳ್ಳೆ ಸೈಡ್ ತೊಗೊಬೇಕು ಅನ್ನೋ ಆಸೆ ಇದೆಯಾ, ಅಥವಾ ನಿಮಗೆ ಒಳ್ಳೆ ಕಾರ್ ತೊಗೊಬೇಕು ಅನ್ನೋ ಆಸೆ ಇದೆಯಾ, ಅಥವಾ ನಮಗೆ ನಮ್ಮ ಮನೇಲಿರೋಂಥ ಕಷ್ಟ ಎಲ್ಲ ಹೋಗಿ ನಾವು ಅನ್ಯೋನ್ಯವಾಗಿರಬೇಕು ಅಂತ ಬಯಸ್ತೀರಾ, ಅಥವಾ ನಿಮಗೆ ದುಡ್ಡು ಕಾಸಿನ ಸಮಸ್ಯೆ ಇದೆಯಾ, ಅಥವಾ ಆರೋಗ್ಯದ ಸಮಸ್ಯೆ ಇದೆಯಾ, ಅಥವಾ ಜಾಬ್ ಅವಶ್ಯಕತೆ ಇದೆಯಾ, ನಿಮಗೆ ಯಾವುದು ಬೇಕು ಅನ್ನೋದನ್ನ ನೀವು ಒಂದು ಇಡೀ ಅಕ್ಕಿನ ಅಂದರೆ ಒಂದು ಮುಷ್ಟಿಯಷ್ಟು ನಿಮ್ಮ ಅಂಗೈಯಲ್ಲಿ ನಿಮ್ಮ ಕೈಯಾರೆ ನಿಮ್ಮ ಬೆರಳುಗಳ ಸಮೇತ ನಿಮ್ಮ ಅಂಗೈಯಲ್ಲಿ ಎಷ್ಟು ಅಕ್ಕಿ ಹಿಡಿಯುತ್ತೋ ಅಷ್ಟು ಒಂದು ಮುಷ್ಟಿ ಅಕ್ಕಿನ ನೀವು ತಗೊಂಡು ನಿಮ್ಮ ಮೊದಲಿಗೆ ಗಣಪತಿ ಪ್ರಾರ್ಥನೆ ಮಾಡಿಕೊಂಡು, ಕುಲದೇವರ ಪ್ರಾರ್ಥನೆ ಮಾಡಿಕೊಂಡು, ಧಾನ್ಯಲಕ್ಷ್ಮಿನ ಪ್ರಾರ್ಥನೆ ಮಾಡಿಕೊಂಡು, ನಿಮ್ಮ ನೋವು ನಿಮ್ಮ ಇಷ್ಟಾರ್ಥ ಏನು ಅದನ್ನು ನೀವು ಹೇಳ್ಕೊಂಡು ಆ ಕೆಂಪು ಬಟ್ಟೆ ಇರುತ್ತಲ್ಲ ಆ ಕೆಂಪು ಬಟ್ಟೆಯ ಒಳಗಡೆ ನೀವು ಹಾಕಬೇಕಾಗುತ್ತೆ. ಆ ರೀತಿ ಹಾಕಿದ ನಂತರ ನಿಮಗೆ ಎಷ್ಟೆಷ್ಟು ಸಮಸ್ಯೆಗಳಿದೆಯೋ ಅಂದರೆ ಒಂದೊಂದು ಮುಷ್ಟಿ ಅಕ್ಕಿಗಳನ್ನ ನೀವು ಹಾಕ್ಬೋದು. ಇವಾಗ ಒಂದು 5 ಬೇಡಿಕೆ ಇದೆ ಅಂದ್ಕೊಳ್ಳಿ, 5 ಬೇಡಿಕೆಗಳನ್ನ ನೀವು ಖಂಡಿತವಾಗ್ಲೂ ನೀವು ಹಾಕಬೇಕಾಗುತ್ತೆ. ಅಂದರೆ ಪ್ರತಿದಿನನೂ ನೀವು
ಹಾಕಬೇಕಾಗುತ್ತೆ. ಇವಾಗ ಇವತ್ತು 5 ನಿಮ್ಮ ಇಷ್ಟಾರ್ಥಗಳಿದೆ. ಆ 5ಕ್ಕೋಸ್ಕರ 5 ಮುಷ್ಟಿನ ಅಕ್ಕಿ ಹಾಕಿರ್ತೀರ. ಅದಾದಮೇಲೆ ನೀವು ನಾಳೆ ಕೂಡ ನೀವು 5 ಮುಷ್ಟಿ ಅಕ್ಕಿನ ನೀವು 21 ದಿನಗಳ ಕಾಲ ನೀವು ಹಾಕ್ತಾ ಹೋಗಿ ಅದನ್ನು ಒಂದು ಗಂಟಲ್ಲಿ ಗಂಟಿಟ್ಟು ನೀವು ಪ್ರತಿದಿನಾಗ್ಲೂ ಅದನ್ನು ನೀವು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನೀವು ನಿಮ್ಮ ಪ್ರತಿಯೊಂದು ಆಸೆನೂ ಪ್ರತಿದಿನ 21 ದಿನಗಳ ಕಾಲನೂ ನೀವು ಹೇಳ್ಕೊಬೇಕಾಗುತ್ತೆ. ಹೇಳ್ಕೊಂಡಿದ್ದ ನಂತರ ನೀವು ನಿಮ್ಮ ಕುಲದೇವ್ರಿಗಾದರೂ ಅರ್ಪಣೆ ಮಾಡಲಿ, ಅಥವಾ ನಿಮ್ಮ ಇಷ್ಟ ದೇವ್ರಿಗಾದರೂ ಸರಿ, ಅಥವಾ ನಿಮಗೆ ಯಾವುದು ದೇವಸ್ಥಾನಕ್ಕೆ ನೀವು ಆ ಧಾನ್ಯನ ಕೊಡಬೇಕು ಅಂತ ಬಯಸ್ತಿರೋ ಅದನ್ನು ಕೊಡ್ಬೋದು. ಆದರೆ ನಾನು ಹೇಳೋದೇನು ಅಂದರೆ ಅನ್ನಪೂರ್ಣೇಶ್ವರಿ ದೇವಸ್ಥಾನ, ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಇಲ್ಲಾಂದರೆ ಶನಿ ಟೆಂಪಲ್ಲು ಅಥವಾ ರಾಯರ ಟೆಂಪಲ್ಗಳಿಗೆ ನೀವು ಅಕ್ಕಿನ ನೀವು ಇದನ್ನು ಕೊಡ್ಬೋದು. ಅದ್ರ ಜೊತೆಗೆ ಕೊಡುವಾಗ ನೀವು ಆ ಗಂಟಿನ ಕೊಡುವಾಗ ಯಾವುದೇ ಕಾರಣಕ್ಕೂ ನೀವು ಬರಿಗೈಯಲ್ಲಿ ಏನನ್ನು ಕೊಡಬೇಡಿ. ಆ ತಟ್ಟೆ ಆ ಗಂಟಿನ ಜೊತೆ ನೀವು ತಾಂಬೂಲನ ಇಟ್ಟು ಕೊಡಿ. ಅಂದರೆ ವಿಳೆದೆಲೆ, ಅಡಿಕೆ ಮತ್ತು ಸ್ವಲ್ಪ ದುಡ್ಡನ್ನ ಇಟ್ಟು, ಅರಿಶಿಣ ಕುಂಕುಮನ ಇಟ್ಟು, 1-2 ಹಣ್ಣುಗಳನ್ನ ಇಟ್ಟು ನೀವು ಕೊಟ್ಟಾಗ ಖಂಡಿತವಾಗ್ಲೂ 21 ದಿನದಲ್ಲಿ ನಿಮ್ಮಲ್ಲಿರೋಂಥ ಸರ್ವ ಸಂಕಷ್ಟಗಳು ನಿವಾರಣೆ ಆಗುತ್ತೆ. ನೋಡಿ, ಇವಾಗ ನಾನು 21 ದಿನದಲ್ಲಿ ಕೋಟ್ಯಾಧೀಶ್ವರ ಆಗ್ಬಿಡ್ಬೇಕು ಅಂತ ನಾವು ಕೂತ್ಕೊಂಡು ಏನೂ ಕಷ್ಟಪಡ್ದಲೇ ನಾವು ಕೋಟ್ಯಾಧೀಶ್ವರ ಆಗಬೇಕು ಅಂದರೆ ಖಂಡಿತ ಆಗೋದಿಲ್ಲ. ಅಂದರೆ ಪ್ರಯತ್ನನ ನಾವು ಪಡಬೇಕು. ಪ್ರಯತ್ನನ ನಾವು ಪಟ್ಟು ನಾವು ಭಗವಂತನ ಹತ್ರ ನಮ್ಮ ಅಪೇಕ್ಷೆಗಳನ್ನ ಇಡಬೇಕು, ಅಥವಾ ನಮ್ಮ ದುಡಿಮೆಗೆ ನಮ್ಮ ಜೀವನಕ್ಕೆ ಒಂದು ದಾರಿ ಮಾಡಿಕೊಡು ಅಂತ ನಾವು ಕೇಳಬೇಕು. ಆವಾಗ ನಾವು ಕೇಳಿದಾಗ ನಮಗೆ ಯಾವುದೇ ರೀತಿಲಿ ದಾರಿ ಮಾಡಿಕೊಡ್ಬೇಕು ಅನ್ನೋದು ಭಗವಂತನಿಗೆ ಗೊತ್ತಿರುತ್ತೆ. ಆ ಭಗವಂತ ನಮಗೆ ಯಾವ್ಯಾವುದೋ ಒಂದು ರೂಪದಲ್ಲಿ ಖಂಡಿತವಾಗ್ಲೂ ನಮ್ಮ ಸರ್ವ ಬಾಧೆಗಳನ್ನ ನಿವಾರಣೆ ಮಾಡ್ತಾರೆ. ಅದರಲ್ಲೂ ನಾವು ನಮ್ಮ ಅಕ್ಕಿನ ನಾವು ಅದರಲ್ಲೂ ಧಾನ್ಯ ಲಕ್ಷ್ಮಿನ ನಾವು ಶುಕ್ರವಾರದ ದಿನಗಳಲ್ಲಿ ಲಕ್ಷ್ಮಿನ ನಾವು ಈ ರೀತಿ ಕೇಳ್ಕೊಂಡಾಗ ಖಂಡಿತವಾಗ್ಲೂ ನಮಗೆ ನಾವು ಏನು ಕೇಳ್ಕೊಂಡಿರ್ತೀವೋ ಆ ಸರ್ವ ಸಂಕಷ್ಟಗಳು ನಿವಾರಣೆ ಮಾಡುವಂಥ ಶಕ್ತಿ ಆ ಧಾನ್ಯಕ್ಕೆ ಇದೆ. ಅದಕ್ಕೋಸ್ಕರ ಖಂಡಿತವಾಗ್ಲೂ 21 ದಿನಗಳ ಕಾಲ ನೀವು ಮಾಡಿ. ಅಕಸ್ಮಾತ್ ನೀವು 50 ಕೇಳ್ಕೊತೀವಿ ಅಂದರೆ 50 ಇಡೀ ಅಕ್ಕಿ ಇಡಬೇಕಾಗುತ್ತೆ. ಅಂದರೆ ನಾವು ಕೇಳೋದಕ್ಕೂ ಒಂದು ಮಿತಿ ಅಂತ ಇರಬೇಕು. ನಾವು ಕೇಳೋ ರೀತಿಲೇ ಇರುತ್ತೆ. ಇವಾಗ ನಿಮಗೆ ಯಾವುದು ತುಂಬ ಅಗತ್ಯವಾಗಿ ಬೇಕೋ ಅದನ್ನು ಖಂಡಿತವಾಗ್ಲೂ ಕೇಳ್ಕೊಳ್ಳಿ. ಯಾಕಂದರೆ ಮನುಷ್ಯ ಅಂದಮೇಲೆ ಆಸೆಗಳನ್ನೋದು ಸಾವಿರಾರು ಇರುತ್ತೆ. ಆದರೆ ಸಾವಿರಾರು ಆಸೆಗಳಲ್ಲಿ ನಮಗೆ ಯಾವುದು ಮೂಲಭೂತವಾಗಿ ಅವಶ್ಯಕತೆ ಇದೆಯೋ ಅಂಥ ಅವಶ್ಯಕತೆನ ನೀವು ಕೇಳ್ಕೊಬೇಕಂದ್ರೆ ಒಂದು ಇಡೀ ಮುಷ್ಟಿ ಅಕ್ಕಿ ನಮ್ಮ ಜೀವನನ ಬದಲಾಯಿಸುತ್ತೆ ಅಂತ ನನಗೆ ಗೊತ್ತಿರೋಂಥ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಖಂಡಿತವಾಗ್ಲೂ ಇವತ್ತಿನ ಸಂಜೆ ಸಮಯದಲ್ಲಿ ಮಾಡ್ಕೊಳ್ಳಿ. 21 ದಿನಗಳ ಕಾಲ ನಿರಂತರವಾಗಿ ಮಾಡಿ. ಇದಕ್ಕೆ ನೀವು ಮಡಿಯಿಂದ ಪೂಜೆ ಮಾಡಬೇಕಾ, ಉಪವಾಸ ಇರಬೇಕಾ, ಏನಿಲ್ಲ. ಮಾಮೂಲಿ ನೀವು ಯಾವಾಗ ಬೆಳಗ್ಗೆಯಿಂದ ಸಂಜೆವರೆಗೂ ದೇವರನ್ನ ಪ್ರಾರ್ಥನೆ ಮಾಡ್ತಿರೋ, ಗೋಧೂಳಿ ಸಮಯದಲ್ಲಿ ನೀವು ಲಕ್ಷ್ಮೀ ಪೂಜೆ ಮಾಡುವಂಥ ಸಂದರ್ಭದಲ್ಲಿ, ಅಥವಾ ನಿಮ್ಮ ಮನೆಯ ಕುಲದೇವರು ದೀಪದ ಆರಾಧನೆ ಪೂಜೆ ಮಾಡೋ ಪದ್ಧತಿಲಿ 1 ನಿಮಿಷ ನೀವು ಭಗವಂತನಿಗೆ ಅಂತ ಒಂದು 15 ನಿಮಿಷ ಪ್ರಾರ್ಥನೆ ಮಾಡಿ. ಒಂದು ಮುಷ್ಟಿಯಷ್ಟು ಅಕ್ಕಿನ ನೀವು ಇಟ್ಟು ಪ್ರಾರ್ಥನೆ ಮಾಡಿ ಕೇಳ್ಕೊಳ್ಳೋದ್ರಿಂದ ನಿಮ್ಮ ಸರ್ವ ಸಂಕಷ್ಟಗಳು ನಿವಾರಣೆ ಆಗುತ್ತೆ. ಇದೊಂದು ಪುಟ್ಟ ತಂತ್ರನ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಅದನ್ನು ನೀವು ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಡ್ಬೋದು. ಅದರಲ್ಲೂ ನೀವು ಲಕ್ಷ್ಮೀ ದೇವರಿಗೆ ಕೊಡಿ. ಇಲ್ಲ ಅಂದರೆ ನೀವು ಸಾಧ್ಯವಾದಷ್ಟು ನೀವು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಕೊಡಿ. ಇಲ್ಲ ಅಂದರೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಕೊಡಿ, ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಕೊಡಿ. ಇಲ್ಲ ಅಂದರೆ ನೀವು ವೆಂಕಟರಮಣ ದೇವಸ್ಥಾನಕ್ಕೆ ಕೊಡ್ಬೋದು, ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಕೊಡ್ಬೋದು. ನಿಮಗೆ ಎಲ್ಲಿ ಕೊಡಬೇಕು ಅನಿಸುತ್ತೋ ಅಲ್ಲಿ ಖಂಡಿತವಾಗ್ಲೂ ಕೊಡಿ. ಇದನ್ನು ನೀವು ಅಭ್ಯಾಸನ ಖಂಡಿತವಾಗ್ಲೂ ರೂಢಿಸ್ಕೊಳ್ಳಿ. 21 ದಿನ ನೀವು ಮನಸ್ಪೂರ್ವಕವಾಗಿ ನಿಮ್ಮ ಇಷ್ಟಾರ್ಥಗಳನ್ನ ನೀವು ಪೂಜಿಸುವಂಥ ದೇವರಿಗೆ ನಾವು ತಿನ್ನುವಂಥ ಆಹಾರದಲ್ಲಿ 1 ಇಡೀ ಅಕ್ಕಿನ ಅಥವಾ 1 ಮುಷ್ಟಿ ಅಕ್ಕಿನ ದೇವರಿಗೆ ಅಂತ ನಾವು ಮೀಸಲಾಗಿಟ್ಟು ಕೇಳ್ಕೊಂಡಾಗ ಭಗವಂತ ನಮಗೆ ನಾವು 1ರಷ್ಟು ಕೊಟ್ಟಾಗ ನಮಗೆ ಭಗವಂತ 10ರಷ್ಟು ನಮಗೆ ವಾಪಸ್ ಮತ್ತೆ ಕೊಡ್ತಾನೆ. ಅದಕ್ಕೋಸ್ಕರ ನೀವು ಖಂಡಿತವಾಗ್ಲೂ ನಂಬಿಕೆ ಇಟ್ಟು ಇದೊಂದು ಪ್ರಯೋಗನ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.